ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ बोलो भारत माता की, कांग्रेस पार्टी की, कांग्रेस पार्टी की ಸಿದ್ದರಾಮಯ್ಯ ಸಾಹೇಬ್ರಿಗೆ, बोलो ಜಮೀರ್ ಅಹಮದ್ ಅವರಿಗೆ, बोलो ಜಮೀರ್ ಅಹಮದ್ ಅವರಿಗೆ, ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ತುಕಾರಾಮ್ ಅವರಿಗೆ, बोलो ಸಿದ್ದರಾಮಯ್ಯ ಸಾಹೇಬ್ರಿಗೆ, ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರು, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ, ಈ ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ, ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರುನಾಡಿನ ದೊರೆ, ಭಾಗ್ಯಗಳ ಹರಿಕರ ಭಾಗ್ಯರಾಮಯ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಅದ್ಭುತವಾದಂತಹ ವೇದಿಕೆಗೆ ಆಗಮಿಸಿದರೆ ಜೋರಾದ ಚಪ್ಪಾಳೆಗಳ ಮುಖಾಂತರ ಅವರಿಗೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸೊ ಅದೇ ರೀತಿ ನಮ್ಮನ್ನ ಬಿಟ್ಟು ಅಗಲಿರುವಂತಹ ನಮ್ಮ ನೆಚ್ಚಿನ ನಾಯಕರು, ಇವತ್ತು ಸಂಸದರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಸರ್ ಅವರು ಇವತ್ತು ನಮ್ಮನ್ನು ಅಗಲಿರೋದ್ರಿಂದ ಅವರಿಗೆ, ಅವರ ಭಾವಚಿತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು, ಮುಖಂಡರುಗಳು, ಶಾಸಕರುಗಳು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕೇಳ್ಕೊತಾ ಇದೀವಿ, ದಯಮಾಡಿ ತಾವೆಲ್ಲರೂ ಕೂಡ 1 ನಿಮಿಷದ ಮೌನಾಚರಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಎಲ್ಲರೂ ಎದ್ದು ನಿಂತುಕೊಂಡು ನಮ್ಮ ಕೇಂದ್ರ ಸಚಿವರು, ರಾಜ್ಯ ಸಚಿವರು ಆಗಿದ್ದಂತಹ, ಹಾಲಿ ಲೋಕಸಭಾ ಸದಸ್ಯರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನ ದಯಮಾಡಿ ವೇದಿಕೆ ಎದುರುಗಡೆ ಇರುವಂತಹ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರು, ಪಕ್ಷದ ಆತ್ಮೀಯರು, ನಮ್ಮ ಮಾಧ್ಯಮ ಮಿತ್ರರಿಗೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದೀವಿ, ಮಾಧ್ಯಮ ಮಿತ್ರರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಮಾಡಬಾರದು, ಅವ್ರಿಗೆ ಅವಕಾಶ. ಕೊಡಿ, ನಮ್ಮ ಕಾರ್ಯಕರ್ತರು ಸ್ವಲ್ಪ ದಯವಿಟ್ಟು ಅನ್ಬೇಕು, ಕೈ ಎತ್ತು ಮುಗಿತೇನೆ, ಸ್ವಲ್ಪ ಸಹಾಯ ಮಾಡಿ, ಅವರಿಗೆ ಸಹಾಯ ಮಾಡಿ. ಕಾರ್ಯಕರ್ತರು ಸ್ವಲ್ಪ ಸಹಕಾರ ಕೊಡ್ರಪ್ಪ. ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರಿ ಈ ವ್ಯವಹಾರನ, ದೊಡ್ಡ ಕೆಲಸ ಇದು. ಯಾವತ್ತು ಚರಿತ್ರೆಯಲ್ಲಿ ನೋಡಿರ್ಲಿರ್ತಕ್ಕಂಥ ಒಂದು ಚರಿತ್ರೆ ಅಂತ ಸರ್. ಬಹುಶಃ ವಿಜಯನಗರ ಜಿಲ್ಲೆಗಿಂತ ಯಾವ MLAಗಳು ಎಷ್ಟು ಪಡಿತಾರೋ ಅದಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆದ್ಬಿಟ್ಟು ಅವ್ರು ಗೆಲ್ಲುವ ಸಾಧನೆ ಮಾಡೇ ಮಾಡ್ತಾರೆ ಅಂತ ಕೂಡ ನಾನು ಹೇಳಿದೆ. ನಾನು ಈಗ ಹೆಚ್ಚಾಗಿ ಮಾತಾಡೋದಿಲ್ಲ, ಭಾಳಷ್ಟು ಹಿರಿಯರು ಇರೋದ್ರಿಂದ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಒಂದು ಸ್ವಲ್ಪ ದಯವಿಟ್ಟು ಭೀಮನಾಯಕ್ ಒಂದು ಸ್ವಲ್ಪ ಸಾಹೇಬರು ಗಮನ ಸೆಳೆಯಬೇಕು.
ಉಳಿತಕ್ಕಂಥ ಕೆಲಸ ಕೂಡ ಬಳ್ಳಾರಿ ಊರಲ್ಲೆಲ್ಲ ಮಾಡಿದ್ವಿ. ಅದೇ ರೀತಿಯಲ್ಲಿ ಕೂಡ್ಲಿ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಿದ್ವಿ. ಯಾವ ಹಳ್ಳಿಗೂ ಸಂಪರ್ಕ ಸಾಧನೆಗಳಿರಲಿಲ್ಲ, ಆ ಸಂಪರ್ಕಗಳೆಲ್ಲ ಮಾಡಿದ್ವಿ. ಇವತ್ತು ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಇದೆ. ನಂಬಿಕೆ ಇದೆಯೇ ಇಲ್ಲ? ನಾವು ಯಾವುದೇ ಪಕ್ಷದಲ್ಲೇ ಇರಲಿ, ಮಾಡತಕ್ಕಂಥ ಕೆಲಸ ಅಂತೂ ಖಂಡಿತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.